ನಮಸ್ಕಾರ ಸ್ನೇಹಿತರೆ, ರಾಜತಾಂತ್ರಿಕತೆಯಲ್ಲಿ ಇಷ್ಟು ವರ್ಷ ನಾವೇನು ನೋಡ್ತಾ ಇದ್ವಿ ಹೇಳಿ. ನಮ್ಮ ಶತ್ರು ದೇಶ ಏನಾದರೂ ಕಿರಿಕಿರಿ ಮಾಡಿದ್ರೆ ನಮ್ಮ ಕಡೆಯಿಂದ ಒಂದು ಖಡಕ್ ಕಂಡೆಮ್ನೇಷನ್ ಲೆಟರ್ ಅಥವಾ ಡಾಸಿಯರ್ ಕಳಿಸ್ತಿದ್ವಿ. ಅವರು ಆ ಪತ್ರನ ಕಸದ ಬುಟ್ಟಿಗೆ ಬಿಸಾಕ್ತಿದ್ರು. ಇದೇ ತಾನೇ ನಡೀತಾ ಇದ್ದಿದ್ದು. ಆದರೆ ಇವತ್ತು ಬದಲಾಗಿರೋ ಭಾರತದ ವಿದೇಶಾಂಗ ನೀತಿ ಹೇಗಿದೆ ಗೊತ್ತಾ? ಈ ವಿಡಿಯೋ ಒಂದ್ಸಲಿ ನೋಡಿ. ಗೆಳೆಯರೇ, ದೆಹಲಿಯ ಅತ್ಯಂತ ಐ ಸೆಕ್ಯುರಿಟಿ VIP ವಲಯದಲ್ಲಿ ಹಾಡಹಗಲೇ ಪಾಕಿಸ್ತಾನ ರಾಯಭಾರ ಕಚೇರಿಯ ಹೊರಗಿದ್ದ ಭದ್ರತಾ ಬ್ಯಾರಿಕೇಡ್ಗಳು, ಟ್ರಾಫಿಕ್ ಬೊಲ್ಲಾರ್ಡ್ಗಳು ಮತ್ತು ಕ್ಯೂ ಲೈನರ್ಗಳನ್ನು JCBಗಳು ಒಂದೊಂದಾಗಿ ಕಿತ್ತು ಪಕ್ಕಕ್ಕೆಸೆದಿವೆ. ಇದು ಕೇವಲ ಕಬ್ಬಿಣದ ಸರಳುಗಳನ್ನು ತೆರವು ಮಾಡಿದ್ದಲ್ಲ, ಬದಲಿಗೆ ಇಸ್ಲಾಮಾಬಾದ್ಗೆ ರವಾನೆಯಾದ ಅತ್ಯಂತ ಸ್ಪಷ್ಟ ರಾಜತಾಂತ್ರಿಕ ಎಚ್ಚರಿಕೆ. ನೀವು ನಮ್ಮ ರಾಯಭಾರ ಕಚೇರಿಗೆ ಅನಗತ್ಯ ಕಿರಿಕಿರಿ ಮಾಡಿದ್ರೆ ನಾವು ಕೂಡ ರಾಜತಾಂತ್ರಿಕ ಶಿಷ್ಟಾಚಾರದ ಹೆಸರಲ್ಲಿ ನೀಡಿದ್ದ ಹೆಚ್ಚುವರಿ ಸವಲತ್ತುಗಳನ್ನು ಕ್ಷಣಾರ್ಧದಲ್ಲಿ ಧ್ವಂಸ ಮಾಡ್ತೀವಿ ಅನ್ನೋದನ್ನ ಭಾರತ ಈ JCB ಡಿಪ್ಲೊಮೆಸಿ ಮೂಲಕ ತೋರಿಸ್ಕೊಟ್ಟಿದೆ. ಹಾಗಾದ್ರೆ ಇಸ್ಲಾಮಾಬಾದ್ನಲ್ಲಿ ನಡೆದಿದ್ದೇನು? ಭಾರತ ಇಷ್ಟು ವೇಗವಾಗಿ ಮತ್ತು ಖಡಕ್ ಆಗಿ ಪ್ರತಿಕ್ರಿಯೆ ಕೊಡಲು ಕಾರಣವೇನು? ಬನ್ನಿ, ಇದರ ಹಿಂದಿನ ಇಂಚಿಂಚು ರಾಜತಾಂತ್ರಿಕ ಲೆಕ್ಕಾಚಾರಗಳನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಗೇನಾದ್ರೂ ನಮ್ಮ ಕಂಟೆಂಟ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೆಳೆಯರೇ, ಈ JCB ಆಪರೇಷನ್ ಕತೆ ಶುರುವಾಗಿದ್ದು ದೆಹಲಿಯಲ್ಲ, ಬದಲಿಗೆ ಇಸ್ಲಾಮಾಬಾದ್ನಲ್ಲಿ. ಕಳೆದ ಸೋಮವಾರ ಏನಾಯ್ತಂದ್ರೆ, ಪಾಕಿಸ್ತಾನದ ಅಧಿಕಾರಿಗಳು ಏಕಾಏಕಿ ಅಲ್ಲಿರೋ ನಮ್ಮ ಭಾರತದ ಹೈಕಮಿಷನ್ ಆಫೀಸ್ ಹೊರಗಡೆ ಇದ್ದ ಪಾರ್ಕಿಂಗ್ ಪೋಲ್ಗಳು ಮತ್ತು ಸೆಕ್ಯೂರಿಟಿ ಬ್ಯಾರಿಕೇಡ್ಗಳನ್ನು ಕಿತ್ತು ಬಿಸಾಡಿದ್ರು. ಕೂಡಲೇ ನಮ್ಮ ಇಂಡಿಯನ್ ಅಫಿಷಿಯಲ್ಸ್ ಸೀದಾ ಒಂದು ಫಾರ್ಮಲ್ ಪ್ರೊಟೆಸ್ಟ್ ದಾಖಲು ಮಾಡಿದ್ರು. ನೋಡ್ರಿ, ನೀವು ಮಾಡಿರೋದು ಶಿಷ್ಟಾಚಾರಕ್ಕೆ ವಿರುದ್ಧ, ಇದನ್ನು ವಾಪಸ್ ಸರಿ ಮಾಡಿ ಅಂತ ಹೇಳಿದ್ರು. ಆದರೆ ಪಾಕಿಸ್ತಾನದವ್ರಿಗೆ ಅದೆಲ್ಲ ಎಲ್ಲ ಅರ್ಥ ಆಗುತ್ತೆ. ಅವರು ನಮ್ಮ ಮಾತಿಗೂ ಬೆಲೆ ಕೊಡಲಿಲ್ಲ, ತಾವು ಮಾಡಿದ್ದನ್ನು ಸರಿಪಡಿಸ್ಕೊಳ್ಳೋದಕ್ಕೂ ರೆಡಿ ಇರಲಿಲ್ಲ. ಆಗ ಶುರುವಾಯಿತು ನೋಡಿ ಅಸಲಿ ಆಟ. ಕರೆಕ್ಟಾಗಿ 3 ದಿನ, ಬುಧವಾರ ಬೆಳಗ್ಗೆ ದೆಹಲಿಯ ಚಾಣಕ್ಯಪುರಿಯಲ್ಲಿ ಏನಾಯ್ತು ಅಂತ ಇಡೀ ಪ್ರಪಂಚವೇ ನೋಡ್ತು. ನಮ್ಮವರು ಕೂಡ ಸೇಮ್ ಟು ಸೇಮ್ ಅದೇ ಭಾಷೆಯಲ್ಲಿ ಪಾಕಿಸ್ತಾನಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ. ನೀವು ನಮ್ಮ ಬ್ಯಾರಿಕೇಡ್ ತೆಗಿತೀರಾ, ತಗೊಳ್ರಪ್ಪ ರಿಯಾಕ್ಷನ್ ಅಂತ ನಮ್ಮ ಏಜೆನ್ಸಿಗಳು ಪಾಕಿಸ್ತಾನದ ಹೈ ಕಮಿಷನ್ ಹೊರಗಿದ್ದ ಅವರ ಭದ್ರತಾ ಸೌಲಭ್ಯಗಳನ್ನೆಲ್ಲ ಯಾವುದೇ ಮುಲಾಜಿಲ್ದೆ JCB ತಗೊಂಡೋಗಿ ಗುಡಿಸಿ ಬಿಸಾಕಿದ್ದಾರೆ. ಇದು ಜಸ್ಟ್ ಒಂದು ಆಕ್ಷನ್ ರಿಯಾಕ್ಷನ್ ಅಷ್ಟೇ ಅಲ್ಲ, ನೀವು ಒಂದೆಜ್ಜೆ ಇಟ್ಟರೆ ನಾವು 10 ಹೆಜ್ಜೆ ಮುಂದಿಡ್ತೀವಿ ಅನ್ನೋ ಸ್ಪಷ್ಟ ಮೆಸೇಜ್. ಈಗ ಪಾಕಿಸ್ತಾನದವರು ಇನ್ನೊಂದು ಅಳೋ ನಾಟಕ ಶುರು ಮಾಡಬಹುದು. ನೋಡಿ, ಭಾರತ ಇಂಟರ್ನ್ಯಾಷನಲ್ ಕಾನೂನು ಬ್ರೇಕ್ ಮಾಡಿದೆ, ವಿಯೆನ್ನಾ ಕನ್ವೆನ್ಷನ್ ಉಲ್ಲಂಘನೆ ಮಾಡಿದೆ ಅಂತ ಇಂಟರ್ನ್ಯಾಷನಲ್ ಮೀಡಿಯಾಗಳ ಮುಂದೆ ಹೋಗಿ ಬೊಬ್ಬೆ ಕೂಡ ಹೊಡಿಬೋದು. ಆದರೆ ಅಸಲಿಯತ್ತೇನು ಗೊತ್ತಾ? ಬನ್ನಿ, ಸ್ವಲ್ಪ ಇಂಟರ್ನ್ಯಾಷನಲ್ ಲಾ ಬಗ್ಗೆನೂ ಕ್ಲಾರಿಟಿ ಕೊಡ್ತೀನಿ. 1961 ವಿಯೆನ್ನಾ ಕನ್ವೆನ್ಷನ್ ಆನ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್, ಅದರಲ್ಲೂ ವಿಶೇಷವಾಗಿ ಆರ್ಟಿಕಲ್ 22 ಏನು ಹೇಳುತ್ತೆ ಗೊತ್ತಾ? ಯಾವುದೇ ಒಂದು ರಾಯಭಾರ ಕಚೇರಿಯ ಕಾಂಪೌಂಡ್ ಒಳಗೆ, ಅಂದರೆ ಆ ಗೇಟ್ ಒಳಗಡೆ ಮಾತ್ರ ಆ ದೇಶದ ಪವರ್ ಅಥವಾ ಪರಮಾಧಿಕಾರ ಇರುತ್ತೆ. ಆ ಜಾಗಕ್ಕೆ ನಮ್ಮ ಪೊಲೀಸರಾಗಲಿ ಅಥವಾ ಅಧಿಕಾರಿಗಳಾಗಲಿ ಪರ್ಮಿಷನ್ ಇಲ್ಲದೆ ನುಗ್ಗುವಂತಿಲ್ಲ. ಅದಕ್ಕೆ ಫುಲ್ ಪ್ರೊಟೆಕ್ಷನ್ ಕೊಡಬೇಕು. ಆದರೆ ಆ ಕಾಂಪೌಂಡ್ ಆಚೆ ಇರೋ ಪಬ್ಲಿಕ್ ರೋಡ್ ಆಗಿರ್ಬೋದು ಅಥವಾ ಫುಟ್ಪಾತ್ ಆಗಿರ್ಬೋದು, ಅದು ಪಕ್ಕಾ ಭಾರತದ ಸಾರ್ವಭೌಮತೆಗೆ ಒಳಪಟ್ಟಿರೋ ಜಾಗ, ಅದು ನಮ್ಮ ಜಾಗ. ಪಾಕಿಸ್ತಾನದ ಹೈಕಮಿಷನ್ ಹೊರಗಡೆ ರಸ್ತೆ ಮೇಲೆ ಹಾಕಿದ್ದ ಬ್ಯಾರಿಕೇಡ್ ಪೋಲ್ಗಳನ್ನು ಕಿತ್ತು ಬಿಸಾಕಿದ್ರೆ ಯಾವುದೇ ಇಂಟರ್ನ್ಯಾಷನಲ್ ಕಾನೂನನ್ನು ಕೂಡ ಬ್ರೇಕ್ ಮಾಡ್ದಂಗಲ್ಲ. ಯಾಕಂದರೆ ಕಾಂಪೌಂಡ್ ಒಳಗೆ ನಾವು ಕೈ ಇಟ್ಟಿಲ್ಲ, ನಿಮ್ಮ ಸೇಫ್ಟಿಗೆ ಏನೂ ತೊಂದರೆ ಮಾಡಿಲ್ಲ. ಆದರೆ ಕಾಂಪೌಂಡ್ ಆಚೆ ಇರೋ ನಮ್ಮ ರೋಡ್ ಮೇಲೆ ನೀವು ಹಾಕಿದ್ದ ಅಕ್ರಮ ಸೆಟಪ್ಗಳನ್ನು ಕಿತ್ತು ಬಿಸಾಕಿದ್ದೀವಿ ಅಷ್ಟೇ ಅಂತ ಭಾರತ ಹೇಳ್ತಿದೆ. ಇದು ಪಕ್ಕಾ ಲೀಗಲ್ ಮೂವ್. ಅಂತಾರಾಷ್ಟ್ರೀಯ ಕಾನೂನುಗಳನ್ನು ನಮ್ಮ ಪರವಾಗಿ ಹೇಗೆ ಬಳಸ್ಕೋಬೇಕು ಅನ್ನೋದು ಈಗಿನ ನಮ್ಮ ವಿದೇಶಾಂಗ ಇಲಾಖೆಗೆ ಚೆನ್ನಾಗಿ ಗೊತ್ತಿದೆ. ಪಾಕಿಸ್ತಾನದವರಿಗೆ ಈ ಕಾನೂನಿನ ಪಾಠ ಸರಿಯಾಗಿ ಅರ್ಥ ಆಗಬೇಕಂದ್ರೆ ಇಂಥದ್ದೊಂದು ಹೊಡೆತ ಖಂಡಿತ ಕೊಡಬೇಕಿತ್ತು. ಗೆಳೆಯರೇ, ಈ ಬ್ಯಾರಿಕೇಡ್ ಕಿತ್ತು ಬಿಸಾಕಿದ್ದು ಜಸ್ಟ್ ಒಂದು ಟ್ರೈಲರ್ ಅಷ್ಟೇ. ಅಸಲಿ ಪಿಕ್ಚರ್ ತುಂಬ ದೊಡ್ಡದಿದೆ. ಪಾಕಿಸ್ತಾನ ಯಾಕೆ ಏಕಾಏಕಿ ಈ ರೀತಿ ಹತಾಶೆಗೊಂಡು ವರ್ತಿಸ್ತು ಅನ್ನೋದರ ಹಿಂದೆ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಗೇಮ್ ಅಡಗಿದೆ. ಇತ್ತೀಚೆಗಷ್ಟೇ ಅಮೆರಿಕದ ರಾಯಭಾರಿ ಸರ್ಗಿಯೋ ಗೋರ್ ನಮ್ಮ ಜಮ್ಮು ಕಾಶ್ಮೀರಕ್ಕೆ ಅಧಿಕೃತ ಭೇಟಿ ಕೊಟ್ಟು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಓಪನ್ ಆಗಿ ಹೇಳಿದ್ರು. ಇದರಿಂದ ರೊಚ್ಚಿಗೆದ್ದ ಪಾಕಿಸ್ತಾನ ಅಮೆರಿಕದ ಅಧಿಕಾರಿಗೆ ಸಮನ್ಸ್ ಕೊಟ್ಟು ತನ್ನ ಹತಾಶೆ ಹೊರಹಾಕಿತ್ತು. ಅಮೆರಿಕದವರಿಂದ ಒಳಗೊಳಗೆ ರಾಜತಾಂತ್ರಿಕ ಏಟು ತಿಂದಿದ್ದ ಪಾಕಿಸ್ತಾನಕ್ಕೆ ಅವರೆದುರು ನಿಂತು ಮಾತಾಡೋ ತಾಕತ್ತಿಲ್ಲದೆ ಇಸ್ಲಾಮಾಬಾದ್ನಲ್ಲಿದ್ದ ನಮ್ಮ ಪಾರ್ಕಿಂಗ್ ಕಂಬಿಗಳ ಮೇಲೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಅಮೆರಿಕ ಕೊಟ್ಟಿದ್ದು ರಾಜತಾಂತ್ರಿಕ ಪೆಟ್ಟಾದರೆ ಇಲ್ಲಿ ನಮ್ಮವರು ಕೊಟ್ಟಿದ್ದು ಪಕ್ಕಾ JCB ಟ್ರೀಟ್ಮೆಂಟ್. ಒಂದು ಕಡೆ ಅಮೆರಿಕದವರಿಂದ ಕೆನ್ನೆಗೆ ಬಾರಿಸ್ಕೊಂಡಿದ್ದ ಪಾಕಿಸ್ತಾನದ ಬೆನ್ನಿಗೆ ಈಗ ಭಾರತ ಈ ಭರ್ಜರಿ ತಿರುಗೇಟು ಕೊಡೋ
ಮೂಲಕ ಸರಿಯಾದ ಬರೆ ಎಳೆದಿದೆ. ಇನ್ನು ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನ ಈ ರೀತಿ ನಮ್ಮಿಂದ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಖಭಂಗ ಅನುಭವಿಸ್ತಾ ಇರೋದು ಇದೇ ಮೊದಲೇನಲ್ಲ. ಲಾಸ್ಟ್ ಇಯರ್ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಮತ್ತು ಅದಕ್ಕೆ ಪ್ರತಿಯಾಗಿ ನಮ್ಮ ಸೇನೆ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನಕ್ಕೆ ಕೊಟ್ಟಿರೋ ಟ್ರೀಟ್ಮೆಂಟ್ ಎಲ್ರಿಗೂ ಗೊತ್ತೇ ಇದೆ. ಆವಾಗಿನಿಂದ ನಮ್ಮ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಆಲ್ಮೋಸ್ಟ್ ಝೀರೋಗೆ ಬಂದು ನಿಂತಿದೆ. ಯಾವ ರೇಂಜ್ಗಂದರೆ 2 ದೇಶಗಳ ನಡುವಿನ ಬೈಲ್ಯಾಟ್ರಲ್ ಟ್ರೇಡ್ ಕಂಪ್ಲೀಟ್ ಸಸ್ಪೆಂಡ್ ಆಗೋಗಿದೆ. ಮೇನ್ ಲ್ಯಾಂಡ್ ಬಾರ್ಡರ್ ಕ್ರಾಸಿಂಗ್ ಫುಲ್ ಕ್ಲೋಸ್, ಒಂದು ಪೈಸೆ ಕೂಡ ವ್ಯಾಪಾರ ಆಗ್ತಿಲ್ಲ. ಇನ್ನು ನಮ್ಮ 1960ರ ಸಿಂಧೂ ನದಿ ನೀರಿನ ಒಪ್ಪಂದ ಕೂಡ ಹೋಲ್ಡ್ನಲ್ಲಿ ಇಟ್ಟಿದ್ದೀವಿ. ನೀವು ಅಲ್ಲಿಂದ ಬಾರ್ಡರ್ ಕ್ರಾಸ್ ಮಾಡಿಸಿ ಟೆರರಿಸಂ ಕಳಿಸ್ತಾ ಇದ್ರೆ ನಾವಿಲ್ಲಿ ಕೂತು ನಿಮ್ಮ ಜೊತೆ ನಾರ್ಮಲ್ ಆಗಿ ಕಾಫಿ ಕುಡ್ಕೊಂಡು ಮಾತಾಡೋಕ್ಕಾಗಲ್ಲ ಅಂತ ಭಾರತ ಸ್ಟ್ರೈಟ್ ಆಗಿ ಹೇಳ್ಬಿಟ್ಟಿದೆ. ಇದೆಲ್ಲದರ ಜೊತೆಗೆ ಲಾಸ್ಟ್ ಇಯರ್ ಮೇ ತಿಂಗಳಲ್ಲಿ ಪಾಕಿಸ್ತಾನದ ಒಬ್ಬ ಅಧಿಕಾರಿಯನ್ನ ಗೂಢಚಾರಿಕೆ ಆರೋಪದ ಮೇಲೆ ಪರ್ಸೋನಾ ನಾನ್ ಗ್ರೇಟಾ ಅಂತ ಡಿಕ್ಲೇರ್ ಮಾಡಿ ಅವನನ್ನ ಆಚೆ ಹಾಕಿದ್ವಿ. ಈಗ ಎರಡೂ ಕಡೆಯ ಹೈ ಕಮಿಷನ್ಗಳು ನಡೀತಾ ಇರೋದೇ ಬರೀ ಬೆರಳೆಣಿಕೆಯಷ್ಟು ಸ್ಟಾಫ್ ಇಟ್ಕೊಂಡು. ಸೊ ಈ ಎಕನಾಮಿಕ್ ಮತ್ತು ಡಿಪ್ಲೊಮ್ಯಾಟಿಕ್ ಫ್ರೀಸ್ ಮಧ್ಯೆ ಇವರು ನಮ್ಮ ಪಾರ್ಕಿಂಗ್ ಪೋಲ್ ಕಿತ್ತಾಕ್ತೀವಿ ಅಂತ ಬಂದರೆ ನಾವಿಲ್ಲಿ JCB ಇಟ್ಕೊಂಡು ಇವರ ಸವಲತ್ತುಗಳನ್ನೇ ಧ್ವಂಸ ಮಾಡ್ತೀವಿ. ಗೆಳೆಯರೇ, ಇದೆಲ್ಲ ನಿಮಗೆ ನೋಡೋದಕ್ಕೇನೋ ಹೊಸದು ಅಂತ ಅನಿಸ್ಬೋದು, ಆದರೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಇದೇನು ಫಸ್ಟ್ ಟೈಮ್ ಆಗ್ತಿರೋದಲ್ಲ. ರಾಜತಾಂತ್ರಿಕ ಭಾಷೆಯಲ್ಲಿ ಇದಕ್ಕೆ ಮಿರರಿಂಗ್ ಪ್ಲೇ ಬುಕ್ ಅಂತಾರೆ. ಅಂದರೆ ಸಿಂಪಲ್ ಆಗಿ ಟಿಟ್ ಫಾರ್ ಟ್ಯಾಟ್. ನೀನು ನಮ್ಗೆ ಏನು ಮಾಡ್ತೀಯೋ ಸೇಮ್ ಟು ಸೇಮ್ ಅದೇ ಭಾಷೆಯಲ್ಲಿ ನಾವು ಡೈರೆಕ್ಟ್ ರಿಪ್ಲೈ ಮಾಡ್ತೀವಿ ಅನ್ನೋದು. ಕೋಲ್ಡ್ ವಾರ್ ಟೈಮಲ್ಲಿ ಅಮೆರಿಕ ಮತ್ತು ಸೋವಿಯತ್ ರಷ್ಯಾ ಮಧ್ಯೆ ಹಿಂಗೆ ಆಗ್ತಾ ಇತ್ತು. ಒಬ್ರಿಗೊಬ್ರು ಡಿಪ್ಲೊಮ್ಯಾಟಿಕ್ ಪ್ರಿವಿಲೇಜ್ಗಳನ್ನು ಕಟ್ ಮಾಡ್ಕೊಳ್ತಿದ್ರು, ಒಬ್ರಿಗೊಬ್ರು ಕೊಟ್ಟಿದ್ದ ಫೆಸಿಲಿಟಿಗಳನ್ನು ಕಿತ್ಕೊಳ್ಳೋದು ಮಾಡ್ತಾ ಇದ್ರು. ಇದೆಲ್ಲ ಡಿಪ್ಲೊಮೆಸಿಯ ಹಳೆ ಟ್ರಿಕ್ಸ್. ಇನ್ನು ನಮ್ಮ ಭಾರತದ ವಿಚಾರಕ್ಕೆ ಬರೋದಾದರೆ ನಾವೇನು ಯಾರಿಗೂ ಕಮ್ಮಿ ಇಲ್ಲ. 2013ರಲ್ಲಿ ನಮ್ಮ ಡಿಪ್ಲೊಮ್ಯಾಟ್ ಒಬ್ಬರಿಗೆ ಅಮೆರಿಕದಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ದೆಹಲಿಯಲ್ಲಿರೋ ಸಾಕ್ಷಾತ್ ಅಮೆರಿಕನ್ ಎಂಬಸಿ ಹೊರಗಡೆ ಇದ್ದ ಎಲ್ಲ VIP ಬ್ಯಾರಿಕೇಡ್ಗಳನ್ನು ನಮ್ಮವರು JCB ತಂದು ರಾತ್ರೋರಾತ್ರಿ ಕಿತ್ತು ಬಿಸಾಕಿದ್ರು. ಅಮೆರಿಕ ಅಂತ ಅಮೆರಿಕಾಗೆ ಆ ರೇಂಜ್ಗೆ ಪಾಠ ಕಲಿಸಿರೋ ನಾವು ಇನ್ನು ಈ ಪಾಕಿಸ್ತಾನ ಯಾವ ಲೆಕ್ಕ ಹೇಳಿ? ಸೊ ಇಷ್ಟೆಲ್ಲ ಡ್ರಾಮಾ ನೋಡಿದ್ಮೇಲೆ ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ವಾ. ಈ JCB ಆಪರೇಷನ್ ಜಸ್ಟ್ ಒಂದು ಬಿಗಿನಿಂಗ್ ಅಷ್ಟೇ. ಮುಂದಿನ ಬೆಳವಣಿಗೆಗಳು ಹೇಗಿರ್ಬೋದು ಅಂತ ನೋಡೋದಾದರೆ ಈಗಾಗಲೇ ದೆಹಲಿ ಮತ್ತು ಇಸ್ಲಾಮಾಬಾದ್ನಲ್ಲಿರೋ ರಾಯಭಾರ ಕಚೇರಿಗಳಲ್ಲಿ ಸ್ಟಾಫ್ ಸಂಖ್ಯೆ ತೀರಾ ಕಡಿಮೆ ಇದೆ. ಪಾಕಿಸ್ತಾನದವ್ರೇನಾದರೂ ಮತ್ತೆ ಇದೇ ಥರ ಓವರ್ ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದರೆ ನೆಕ್ಸ್ಟ್ ಟಾರ್ಗೆಟ್ ವೀಸಾ ಮತ್ತು ಕಾನ್ಸುಲರ್ ವಿಭಾಗಗಳೇ ಆಗಿರುತ್ತೆ. ಇರೋ ಬರೋ ಕಾನ್ಸುಲರ್ ವಿಭಾಗಗಳನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡೋ ಚಾನ್ಸಸ್ ಕೂಡ ತುಂಬಾ ಇದೆ. ಅದಕ್ಕೂ ಮೀರಿ ಪರಿಸ್ಥಿತಿ ಹದಗೆಟ್ರೆ ಮಿಷನ್ ಸಿಬ್ಬಂದಿ ಸಂಖ್ಯೆಯನ್ನು ಇನ್ನಷ್ಟು ಕಮ್ಮಿ ಮಾಡಿ ಅಂತಿಮವಾಗಿ ರಾಜತಾಂತ್ರಿಕ ಸಂಬಂಧಗಳನ್ನೇ ಸಂಪೂರ್ಣವಾಗಿ ಕಡಿದುಕೊಳ್ಳೋ ಹಂತಕ್ಕೂ ಹೋದ್ರೂ ಹೋಗ್ಬೋದು. ಯಾಕಂದರೆ ಹೊಸ ಇಂಡಿಯಾದ ಪಾಲಿಸಿ ಫುಲ್ ಕ್ಲಿಯರ್ ಆಗಿದೆ. ನೀವು ಸುಮ್ಮನಿದ್ರೆ ನಾವು ಸುಮ್ಮನಿರ್ತೀವಿ, ಆದರೆ ಟೆರರಿಸಂ ಪ್ರಮೋಟ್ ಮಾಡಿಕೊಂಡು ನಮಗೆ ಆಟಿಟ್ಯೂಡ್ ತೋರಿಸಿದ್ರೆ ನಿಮ್ಮ ಕಚೇರಿಗೆ ಬೀಗ ಜಡಿತೀವಿ ಅನ್ನೋದು ಈ ಇನ್ಸಿಡೆಂಟ್ನಿಂದ ಪ್ರೂವ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಯಾವ ಸ್ಟೆಪ್ ತಗೊಳ್ಳುತ್ತೆ ಅನ್ನೋದರ ಮೇಲೆ ನಮ್ಮ ನೆಕ್ಸ್ಟ್ ಸರ್ಜಿಕಲ್ ಡಿಪ್ಲೊಮೆಸಿ ಡಿಪೆಂಡ್ ಆಗಿರುತ್ತೆ. ಗೆಳೆಯರೇ, ವಿಡಿಯೋ ಮುಗಿಸೋಕ್ಕೂ ಮುಂಚೆ ನಂದೊಂದು ಪ್ರಶ್ನೆ. ಭಾರತ ಕೊಟ್ಟಿರೋ ಈ JCB ತಿರುಗೇಟು ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ? ಪಾಕಿಸ್ತಾನದ ಈ ಗಾಂಚಲಿ ಹಿಂಗೆ ಮುಂದುವರೆದ್ರೆ ದೆಹಲಿಯಲ್ಲಿರೋ ಅವರ ರಾಯಭಾರ ಕಚೇರಿಗೂ ಕಾಯಂ ಆಗಿ ಬೀಗ ಜಡಿಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್.